ಪ್ರಿಯಾ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರೂಪ. ಬೆಂಗಳೂರು ದಲಿತ ಸಂಘರ್ಷ ಸಮಿತಿ ಬಹುಜನವಾದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಹೊನ್ನಪ್ಪ ಧರ್ಮಣ್ಣರವರ ನೇತೃತ್ವದಲ್ಲಿ ಮಾತೆ ಸಾವಿತ್ರಿ ಬಾಪುಲೆಯವರ 194ನೇ ಜಯಂತಿಯನ್ನು ತಮ್ಮ ಕೇಂದ್ರ ಕಚೇರಿ ಕೆಂಗೇರಿ ಉಪನಗರ ಕಚೇರಿಯಲ್ಲಿ ರಾಜ್ಯ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಹೊನ್ನಪ್ಪ ಧರ್ಮಣ್ಣ, ಆರ್.ವೈ. ಗೋವಿಂದಪ್ಪ, ದೇವರಾಜು, ಗಾಣಕಲ್ಲು ನರಸಿಂಹಮೂರ್ತಿ, ಕೋಟ್ ಮೂರ್ತಿ, ಹಾಲ್ಕೆರೆ ನಂಜಪ್ಪ, ರಮೇಶ್, ಸುಬ್ರಹ್ಮಣಿ, ಯಶವಂತಪುರ ಕ್ಷೇತ್ರದ ಲೋಕಸಭಾ ಸದಸ್ಯರಾದ ಹಾಲ್ ಕರ್ನಾಟಕ ಬಹುಜನ ಸಮಾಜ ಪಾರ್ಟಿ ಗೋವಿಂದಪ್ಪ, ಯೋಗಾನಂದ, ಕುಮಾರ್, ಮಾರೇಗೌಡ, ರಾಜ್ಯ ಮಹಿಳಾ ಸಂಘದ ರಾಜ್ಯಾಧ್ಯಕ್ಷರು ಸವಿತಾ, ಅಲ್ಪಸಂಖ್ಯಾತರು ನಶ್ರೀನಾ, ಬಾನು, ಮಂಗಳ, ಗೌರಮ್ಮ, ಗಿರಿಜಮ್ಮ, ಗೌರಮ್ಮ, ಸುಮಾ, ಲಕ್ಷ್ಮಿ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಆಗ ಇವರು ಒಂದು ಎಕ್ಸ್ಟ್ರಾ ಬ್ಯಾಗ್ ಅನ್ನ ಒಂದು ಕಿಡಿಸಲ್ಲಿ ಇಟ್ಕೊಂಡು ಬ್ಯಾಗಲ್ಲಿ ಇಟ್ಕೊಂಡು ಸೀರೆಯನ್ನ ಶಾಲೆಗೆ ಮನೆಗೆ ಹೋಗ್ತಾ ಇದ್ರು. ಮನೆಯಿಂದ ಶಾಲೆಗೆ ಬಂದ್ರು, ಶಾಲೆಯಿಂದ ಮನೆಗೆ ಹೋಗಿ ಗಂಡನ ಹತ್ರ ಹೇಳ್ತಾ ಇದ್ದಾರೆ ಜ್ಯೋತಿರಾವ್ ಫುಲೆಗೆ, ರೀ ನಾನು ಶಾಲೆಗೆ ಹೋಗಲ್ಲ, ನನ್ನ ಕರ್ತವ್ಯಕ್ಕೆ ಹೋಗಲ್ಲ ಅಂತ ಹತ್ಕೊಂಡು ಹೇಳ್ತಾ ಇದ್ರೆ, ಯಾಕಾಯ್ತಾ ಕೇಳಿದಾಗ, ಇಲ್ಲ ರೀ ಎಲ್ಲರೂ ಜನಗಳು ನನಗೆ ಸಗಣಿ ಹಿಡಿತಾರೆ, ಮಣ್ಣಲ್ಲಿ ಹೊಡಿತಾರೆ, ಕಲ್ಲಲ್ಲಿ ಹೊಡಿತಾರೆ, ಧೂಳು ಹಾಕ್ತಾರೆ, ಏನೆಲ್ಲ ಮಾಡ್ತಾರೆ, ನನಗೆ ಅವಮಾನ ಆಗುತ್ತಾರೆ ಅಂತ ಭಾಳ ಬೆಂದ್ಕೊಂಡು ತನ್ನ ಗಂಡನ ಹತ್ರ ಹೇಳಿದ್ರು. ಆಗ ಅವತ್ತು ಹೇಳಿದ್ರು ಜ್ಯೋತಿರಾವ್ ಫುಲೆ, ನೋಡಮ್ಮ ಎದೆ ಬಂದ್ಬೇಡ, ತಪ್ಪಬೇಡ, ಬಗ್ಬೇಡ, ನೀನು ಮಾಡ್ತಕ್ಕಂಥ ಸರ್ಕಾರಿ ಕೆಲಸ ಇದು, ಬ್ರಿಟಿಷ್ ಸರ್ಕಾರ ಕೊಟ್ಟಿದ್ರೆ ಹೋಗು. ಇವತ್ತು ಈ ಜನ ಅವಿವೇಕಿಗಳು, ಅಜ್ಞಾನಿಗಳು ಸಗಣಿ ಹೊಡಿತಾರೆ, ಕೆಸರು ಹೊಡಿತಾರೆ, ಇದೇ ಜನ ಮುಂದೊಂದು ದಿನ ನನಗೆ ಹೂವು ಹಾಕಿ ಪೂಜೆ ಮಾಡ್ತಾರೆ ಅಂತಂದು. ಆ ಯಮ್ಮ ಎಲ್ಲ ಮಹಿಳೆಯರಿಗೆ ಹೋರಾಟ ಮಾಡಲಿಕ್ಕೆ, ವಿದ್ಯಾಭ್ಯಾಸ ಕಲಿಯಲಿಕ್ಕೆ, ಶಾಲಾ ಕಾಲೇಜಿಗೆ ಹೋಗ್ಲಿಕ್ಕೆ, ಹೊರಗಡೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಮಹಾತ್ಮೆ, ಪುಣ್ಯಾತ್ಮೆ, ಅಕ್ಷರದವ್ವ, ವಿದ್ಯಾಮಾತೆ ಅಂದ್ರೆ ಸಾವಿತ್ರಿ ಬಾಪುಲೆ. ಅವರು ಹೋರಾಟ ಮಾಡಲಿಲ್ಲ ಅಂದ್ರೆ ಇವ್ಯಾರು ಮಹಿಳೆಯರಿಗೆ ಬರ್ತಿರ್ಲಿಲ್ಲ. ಅನೇಕ ಪದ್ಧತಿಗಳನ್ನ, ಸಂಪ್ರದಾಯ ಪದ್ಧತಿಗಳ ಮೂಢನಂಬಿಕೆಯನ್ನ, ಅಸ್ಪೃಶ್ಯನ ರದ್ದುಪಡಿಸಿ ಹೋರಾಟ ಮಾಡತಕ್ಕಂಥ ಮಹಾತ್ಮೆ ಜ್ಯೋತಿರಾವ್ ಫುಲೆ, ಸಾವಿತ್ರಿ ಬಾಪುಲೆ, ಅನೇಕ ಭಗತ್ ಸಿಂಗ್ ಅವರು, ಬಾಬು ಜಗಜೀವನರಾಮರು, ಬುದ್ಧ, ಬಸವ ಎಲ್ಲರೂ ಸಮಾಜ ಸುಧಾರಣೆಗೆ ಹೋರಾಟ ಮಾಡಿದ್ರು. ಅವರು ಹೋರಾಟ ಎಲ್ಲ ಮಾಡಿದ ಪ್ರತಿಫಲ ಬಾಬಾ ಸಾಹೇಬರು ಕಾನೂನು ರೀತಿಯಲ್ಲಿ ಬರೆದುಬಿಟ್ಟೋದು. ಅವರು ಕಾನೂನು ರೀತಿಯಲ್ಲಿ ಬರೆದಕ್ಕೆ ಇವತ್ತು ಮಹಿಳೆಯರಿಗೆ ಇವರು ಮೀಸಲಾತಿ ವೋಟರ್ ಪದ್ಧತಿ ಬಂದಿರೋದು. ಅದರಿಂದ ಎಲ್ಲ ಮಹಿಳೆಯರು ಇವತ್ತು ಹೆಚ್ಚಾಗಿ ಇವರಿಗೆ ಗೌರವಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ ನಮನವನ್ನು ಸಲ್ಲಿಸಬೇಕಾಗುವ ಮಹಿಳೆಯರು. ಅದರಿಂದ ಭಕ್ತಿಪೂರ್ವಕ್ಕೆ ಆ ಅಮ್ಮನಿಗೆ ನಮನವನ್ನು ನಡೆಸಿದ್ದೀರಾ. ಎಲ್ಲರಿಗೂ ಧನ್ಯವಾದಗಳು, ಭಾಗವಹಿಸಿದ್ದೀರಾ. ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ನೀವು ನನ್ನ ಹೆಸರು ಗಿರಿಜಾ ಅಂತ. 10 ವರ್ಷದಿಂದ ದಲಿತ ಸಂಘರ್ಷ ಸಮಿತಿಯಲ್ಲಿ ಕಾರ್ಯನಿರ್ವಹಿಸುತ್ತೇನೆ. ನನ್ನ ಸ್ವಇಚ್ಛೆಯಿಂದ ಮಾಡ್ತಾ ಇದ್ದೀನಿ. ಯಾವುದೇ ಸ್ವಾರ್ಥ ಈಗ ಒಂದು 4 ವರ್ಷದಿಂದ ನಾವು ತೀರ್ಥನೆ ತಕ್ಷಣ ಬೇಗ ಬಂದಿದ್ದೀವಿ, ಅಡ್ಜಸ್ಟ್ ಮಾಡಬೇಕು. ಹಾಗಾಗಿ ನಮ್ಮ ಎಲ್ಲ ಸ್ನೇಹಿತರಿಗೂ ನನ್ನ ಧನ್ಯವಂದನೆಗಳು. ಹಾಗೂ ಇಂದಿನ ವಿಶೇಷ ಇದನ್ನ ನಮ್ಮ ದಿನ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಿಯೊಬ್ಬರೂ ಮಹಿಳಾ ದಿನಾಚರಣೆನ ನಮ್ಮ ದಿನ ಅಂತ ಆಚರಣೆ ಮಾಡ್ತಾರೆ. ಬಹುಶಃ ಅದ್ರ ಬದಲು ಮಹಿಳಾ ದಿನಾಚರಣೆ ಬದಲು ಈ ನನ್ನ ತಾಯಿ ಸಾವಿತ್ರಿ ಬಾಪುಲೆ ಏನಿದ್ದಾರೆ, ಈ ದಿನನ ನಮ್ಮ ದಿನ ಅಂತ ಆಚರಣೆ ಮಾಡೋದ್ರಲ್ಲಿ ಬಹಳ ಹೆಮ್ಮೆ ಇದೆ. ಹಾಗೂ ಹೆಣ್ಮಕ್ಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಬೇಕಾಗಿತ್ತು. ವಿಪರ್ಯಾಸ ನೋಡಿ ಹೀಗಿದೆ ನಮ್ಮ ಒಂದು ಪರಿಸ್ಥಿತಿಯಾಗಿದೆ. ನಮ್ಮ ಹೆಣ್ಣು ಮಕ್ಕಳಿಗೆ ಅರಿವಿನ ಕೊರತೆ ಇರೋದ್ರಿಂದ ಈ ರೀತಿ ಆಗ್ತಾ ಇದೆ. ಆ ರೀತಿ ಆಗಿರೋದ್ರಿಂದ ಈ ಮೊದಲನೇದಾಗಿ ನಮ್ಮ ಸ್ನೇಹಿತರು ತುಂಬ ಚೆನ್ನಾಗೆಲ್ಲ ಹೇಳಿದ್ದಾರೆ. 2 ಮಾತು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಅಂದರೆ ನಮ್ಮ ದೇಶದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಶಿಕ್ಷಣನೇ ಇರಲಿಲ್ಲ. ಶಿಕ್ಷಣ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಆ ಒಂದು ಇದರಲ್ಲಿ, ಆ ಒಂದು ಸಮಯದಲ್ಲಿ
ಶಾಲೆಗಳನ್ನು ತೆರೆದಂಥ ಮಹಾತಾಯಿ ಇವರು. ಶಾಲೆಗಳನ್ನು ತೆರೆದು ಎಲ್ಲರಿಗೂ ಹೆಣ್ಮಕ್ಳಿಗೆಲ್ಲರಿಗೂ ವಿದ್ಯಾದಾನ ಎಷ್ಟು ನೋವಲ್ಲಿ ಕಲ್ಲಲ್ಲಿ ಒಡಿಸ್ಕೊಂಡು ಎಲ್ಲರೂ ರಕ್ತ ಬಂದು ಮನೆಗಳಿಗೆ ಹೋಗಿ ಕದ್ದು ಮಕ್ಕಳಿಗೆ ಹೆಣ್ಮಕ್ಳಿಗೆ ಈ ಒಂದು ವಿದ್ಯಾಭ್ಯಾಸನ ಹೇಳ್ಕೊಟ್ರು. ಹಾಗಾಗಿ ಈ ಒಂದು ವಿದ್ಯಾಭ್ಯಾಸದಿಂದಲೇ ನಾವು ಈ ಮಟ್ಟಿಗೆ ಮುಂದುವರಿಯಕ್ಕೆ ಸಾಧ್ಯ ಆಗಿದೆ. ಅದರಿಂದ ನಾವು ಒಂದು ಪ್ರತಿಯೊಂದು ನಾವು ಬೆಳಗ್ಗೆ ಎದ್ದ ತಕ್ಷಣವೇ ನಮ್ಮ ಬಾಬಾ ಸಾಹೇಬರು ಮತ್ತು ಅಮ್ಮ ಸಾವಿತ್ರಿಬಾಯಿ ಅವರು ನೆನೆಸಿ ದೀಪ ಹಚ್ಚೋದ್ರಲ್ಲಿ ಏನು ತೊಂದರೆ ಇಲ್ಲ. ಎಲ್ಲ ಸಮುದಾಯದವ್ರಿಗೂ ಇದೇ ಸಮುದಾಯ ಅಂತ ಏನು ಅವ್ರು ಮಾಡಿಲ್ಲ, ಎಲ್ಲ ಸಮುದಾಯದ ಹೆಣ್ಮಕ್ಳಿಗೂ ಶಿಕ್ಷಣನ ಕೊಟ್ಟರು, ಅಕ್ಷರಗಳನ್ನು ಕೊಟ್ಟರು. ಶಾಲೆಗಳನ್ನ ಸುಮಾರು ಪ್ರಪ್ರಥಮವಾಗಿ ನಮ್ಮ ಭಾರತದಲ್ಲಿ ಶಾಲೆಗಳನ್ನ ತೆರೆದಂತ ಕೀರ್ತಿ ನಮ್ಮ ತಾಯಿಯವರಿಗೆ ಸಲ್ಲುತ್ತೆ. ಅದನ್ನ ಹೇಳಕ್ಕೆ ಹಾಗೆ ನಮ್ಮ ಇನ್ನೊಬ್ರು ನಮ್ಮ ಸ್ನೇಹಿತರು ಜೋರಾ ಸಲ್ಮಾ ಅಂತ ಅವರು ಈ ಒಂದು ಸಂಘಟನೆಯಲ್ಲಿ ಕೆಲಸ ಮಾಡಬೇಕು, ನನಗೆಲ್ಲ ಪರಿಚಯ ಬೇಕು, ಅವಳ ಮೂಲತಃ ಬಂದಿದ್ದೆ ಬನ್ರಿ ಇವರು ಮೂಲತಃ ಮಂಗಳೂರವರು. ನಾನು ಇವ್ರಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಬಹುಶಃ ನಾನು ಬರೋದು ಲೇಟ್ ಆಯ್ತು, ಹಾಗಾಗಿ ನಾನು